ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೂಪ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಿಸಿಟ್ ಮಾಡಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದು ಡೇ 4ದು ವೆಯ್ಟ್ ಲಾಸ್ ವೀಡಿಯೋ. ಡೇ 4 ನನಗೆ ಸ್ವಲ್ಪ ಬ್ಯಾಟಿಂಗ್ ಜಾಸ್ತಿ ಆಗಿದೆ. ನನ್ನ ಮಗ ಹಾಸ್ಟ್ಲಿಂದ ಬಂದಿದ್ದ. ಅವ್ನು ಬಂದರೆ ವೆರೈಟಿ ಅಡುಗೆ ಮನೇಲಿ ಮಾಡ್ತೀನಿ ನಾನು. ಅದು ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ. ವೆಯ್ಟ್ ಗೇನ್ ಆಗಿದ್ದೀನ, ವೆಯ್ಟ್ ಲಾಸ್ ಆಗಿದ್ದೀನ ಅಂತ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ಪ್ಲೀಸ್ ವೀಡಿಯೋ ವಿಸಿಟ್ ಮಾಡಿ. ನಿಮ್ಮ ಮನೇಲೂ ಈಗೇನೇನ ಮಕ್ಕಳು ಹೊರಗಡೆಯಿಂದ ಬಂದಾಗ ನೀವು ಕಂಟ್ರೋಲ್ ಇಲ್ಲದೆ ತಿಂದ್ಬಿಡ್ತೀರಾ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಇವತ್ತು ಫ್ರೆಂಡ್ಸ್ ಎದ್ದಿದ್ದು ಲೇಟಾಯಿತು. 6 ಗಂಟೆಲಿ ನಾನು ಇದು ರಾತ್ರಿ ನೆನೆ ಚಕ್ಕೆ, 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು ಇಷ್ಟನ್ನು ಹಾಕಿ ನೆನೆ ಹಾಕ್ಬಿಟ್ಟು ಮಲಗಿದ್ದೆ. ಬೆಳಗ್ಗೆ ಎದ್ದು ಅದನ್ನು ನಾನು ಬೆಚ್ಚಗೆ ಮಾಡಿ ಕುದಿಸ್ಕೊಂಡು ಅದನ್ನು 1 ಗ್ಲಾಸ್ ಕುಡಿತೀನಿ. ಇದನ್ನು ಕುಡಿಯೋದ್ರಿಂದ ಫ್ರೆಂಡ್ಸ್ ಹೃದಯ ಸಮಸ್ಯೆಗೆ ತುಂಬ ಒಳ್ಳೆಯದು. ಯಾರಿಗೆ ಹೃದಯದ ಸಮಸ್ಯೆ ಇರುತ್ತೆ ಅವ್ರಿಗೆ ಇದನ್ನು ಕುಡಿಯೋದು ಕಂಟಿನ್ಯೂ ಮಾಡಿ. ತುಂಬ ಆರೋಗ್ಯದ ಬೆನಿಫಿಟ್ ಇದೆ. ನಮ್ಮ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ಈಚೆ ಹಾಕುತ್ತೆ, ಮತ್ತು ಡಯಾಬಿಟಿಸ್ ನಿಯಂತ್ರಣ ಮಾಡುತ್ತೆ, ಕೀಲು ನೋವು, ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ತೂಕ ಕಡಿಮೆ ಆಗೋಕ್ಕಂತೂ ರಾಮಬಾಣ, ಹೆಚ್ಚಾಗೋಕ್ಕಂತೂ ಜಾಸ್ತಿ ಬಿಡಲ್ಲ. ಎಷ್ಟೇ ಹೆವಿ ತಿಂದರೂ ಸ್ವಲ್ಪ ಹೆಚ್ಚಾಗೋದು ಅಷ್ಟೇ. ಒಂದು 200 ಗ್ರಾಮ್, 100 ಗ್ರಾಮ್, 300 ಗ್ರಾಮ್, ಅದಕ್ಕಿಂತ ಹೆಚ್ಚಾಗಕ್ಕೆ ಬಿಡಲ್ಲ ಇದನ್ನು ಕುಡಿತಾ ಬಂದರೆ. ನನಗಂತೂ ಇದು ಅನುಭವ ಆಗಿದೆ. ರಕ್ತಹೀನತೆ, BP ಸಮಸ್ಯೆ ಇರೋರು, ನಿದ್ರೆ ಸರಿಯಾಗಿ ಬರಲ್ಲ ಅನ್ನೋರು, ಸಾಮಾನ್ಯ ಜ್ವರ ಬಂದಾಗಲೂ ಒಬ್ಸರ್ವ್ ಮಾಡಿದ್ದೀರಾ, ಜೀರಿಗೆ ನೀರು ಕುಡಿಸ್ತಾರೆ. ಹಂಗೆ ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಕುಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ. ಅದಕ್ಕೆ ನಾನು ಇದು ರಾತ್ರಿನೇ ನೆನೆ ಹಾಕ್ಬಿಟ್ಟು ಮಲಗಿದೆ. ಬೆಳಗ್ಗೆ ಈಗ ಒಂದು ಕುದಿ ಬರ್ಸಿದ್ಮೇಲೆ ಇದನ್ನು ಸೋಸ್ಕೊಂಡು ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ಬೆಚ್ಚಗಿದ್ದಾಗ ಹಿಂಡ್ಕೊಂಡು ಇದನ್ನು ಕುಡಿತೀನಿ. ಅದಕ್ಕೆ ನಾನು ಎಷ್ಟೇ ಹೆವಿ ತಿಂದಿದ್ರು ಇವತ್ತು ಸ್ವಲ್ಪ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗಿದೆ. ಏನು ಎತ್ತು ಅಂತ ನಾನು ಲಾಸ್ಟಲ್ಲಿ ನಿಜ ತೋರಿಸ್ತೀನಿ. ರಿಯಲಿ ಏನಿದೆ ಅದನ್ನೇ ತೋರಿಸ್ತೀನಿ. ಪ್ಲೀಸ್ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ, ವೀಡಿಯೋ ವಿಸಿಟ್ ಮಾಡಿ. ಈಗ ಇದನ್ನು ಗ್ಲಾಸ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್. ಏನು ಗೊತ್ತಾ, ನಾನು ತಿನ್ನಲ್ಲ ಅಂದರೂ ಬಿಡಲ್ಲ ಫ್ರೆಂಡ್ಸ್. ನಮ್ಮ ಹುಡುಗರು ರಜಾ ಇತ್ತು ಅಂತ 2 ಡೇಸ್ ಅವ್ನ ಮನೆಗೆ ಬಂದಿದ್ದ. ಬಿರಿಯಾನಿ, ಚಿಕನ್ ಸಾಂಬಾರು, ಆಮೇಲೆ ಹಳಸಿನೆಣ್ಣೆಲ್ಲ ಕೂದಿದ್ದು, ಅವೆಲ್ಲ ಸ್ವಲ್ಪ ಬ್ಯಾಟಿಂಗ್ ಜಾಸ್ತಿ ಆಯಿತು. ತಿನ್ನಮ್ಮ ಅಂದ ಹೆವಿ ತಿನ್ಬಿಟ್ಟಿದ್ದೀನಿ ಇವತ್ತು ನಾನು. ನನ್ನ ವೇಟ್ ಏನಾಗಿದೆ ಅಂತ ನಿಮಗೆ ಎಂಡಲ್ಲಿ ಗೊತ್ತಾಗಬೇಕು ಅಂದರೆ ವಿಡಿಯೋ ನೋಡಲೇಬೇಕು ಫ್ರೆಂಡ್ಸ್. ಪ್ಲೀಸ್ ನೋಡಿ. ಏನಿದೆ ಅದನ್ನು ಡೈರೆಕ್ಟ್ ತೋರಿಸ್ತಿದ್ದೀನಿ. ಈಗ ಫ್ರೆಂಡ್ಸ್ ಎಂದಿನಂತೆ 8 o'clockಗೆ ನಾನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ಇವತ್ತು ಸೌತೆಕಾಯಿ ಮತ್ತು ಪಾಲಕ್ ಸೊಪ್ಪು, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬರೋಣ. ಇದೆಲ್ಲ ಫುಲ್ ಗ್ರೈಂಡ್ ಆದಮೇಲೆ ಫ್ರೆಂಡ್ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಯೋದು. ಇವಾಗ ಇದನ್ನು ಮಿಕ್ಸಿಲಿ ರುಬ್ಕೊಂಡು ಬರೋಣ. ನೀವು ವೇಟ್ ಕಡಿಮೆ ಆಗಬೇಕು ಫ್ರೆಂಡ್ ಅಂದರೆ 8 o'clockಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಡ್ರಿಂಕ್ ಕುಡಿಲೇಬೇಕು ನೀವು. ತೂಕ ಕಡಿಮೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ತೂಕ ಮೇಲಕ್ಕೆ ಹೋಗೋಕ್ಕಂಟು ಬಿಡಲ್ಲ. ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಹೆವಿ ತಿನ್ಬಿಟ್ರೆ ನೀವು 100, 200 ಗ್ರಾಮ್, 300 ಗ್ರಾಮ್ ಜಾಸ್ತಿ ಆಗ್ಬೋದು ಅಷ್ಟೇ. ಮೀಡಿಯಮ್ ಆಗಿ ತಿನ್ಕೊಬಂದರೆ ಈ ರೀತಿ ಜ್ಯೂಸ್ ಕುಡ್ಕೊಂಡು ನೀವು ಲೈಟಾಗಿ ಎಷ್ಟು ಬೇಕಷ್ಟು ಲೈಟಾಗಿ ತಿನ್ಕೊಬಂದರೆ, ನೀವು ಇವಾಗ 3 ಚಪಾತಿ ತಿಂತಿದ್ರಿ, 2 ತಿನ್ಕೊಂಡು ಬರೋದು, ಆ ರೀತಿ ತಿನ್ಕೊಂಡು ಬಂದರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ. ಹೆವಿ ತಿನ್ಬಿಟ್ರೆ ಮಾತ್ರ ಯಾವ ಡ್ರಿಂಕ್ ಕುಡಿದ್ರೂ ವೆಯ್ಟ್ ಗೇನೇ ಆಗ್ತೀರಾ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ಈಗ ಫ್ರೆಂಡ್ಸ್ ಇದು ರುಬ್ಬಾಗಿದೆ. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ಬಿಡಿ. 8 ಗಂಟೆಗೆ ಈ ಜ್ಯೂಸ್ ತೊಗೊಂಡ್ರೆ ಫ್ರೆಂಡ್ಸ್ 10 ಗಂಟೆ ತನಕನಾದರೂ ಏನೂ ತೊಗೋಬಾರ್ದು. 1 hour, 1.5 hour, ಮಿನಿಮಮ್ 2 hour ಇದ್ದರೆ ತುಂಬ ಅನುಕೂಲ. ಬಟ್ ಅಷ್ಟಿರೋಕ್ಕಾಗಲ್ಲ ಅಂದರೆ 1 hour ಆದರೂ 1.5 hour ಆದರೂ ಗ್ಯಾಪ್ ಕೊಡಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು, ಅರ್ಧ ನಿಂಬೆಹಣ್ಣು ಜೀರಿಗೆ ಜ್ಯೂಸ್ ಕಿಂಡಿದ್ದೆ, ಇನ್ನರ್ಧ ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಂಡು ಇವಾಗ ಕುಡಿಯೋಣ. ಈಗ ಫ್ರೆಂಡ್ಸ್ 10:30 ಆಗೋಗಿದೆ.
10:30ಗೆ ನಾನು ತಿಂಡಿ ನೋಡಿ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ, ಒಂದು ಸಣ್ಣದು 2 ಟೊಮೊಟೊ ತೊಗೊಂಡಿದ್ದೀನಿ, ಬೀಟ್ರೇಟ್ ಕ್ಯಾರೆಟ್ ಪಲ್ಯ ಮತ್ತು ರೊಟ್ಟಿ ಅಲ್ಲ ಫ್ರೆಂಡ್, ಅದು ಚಪಾತಿನೂ ಅಲ್ಲ, ಆದರೆ ರೊಟ್ಟಿ ಥರ ತಟ್ಕೊಂಡಿದ್ದೀನಿ. ಸ್ವಲ್ಪನೇ ಗೋಧಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ತಟ್ತಾರಲ್ಲ ಆ ರೀತಿ ತಟ್ಕೊಂಡು ಚಪಾತಿ ಥರ ಸುಟ್ಕೊಂಡಿದ್ದೀನಿ ಅಷ್ಟೇ. ಒಂದೇ ತೊಗೊಂಡಿದ್ದೀನಿ, ಯಾಕಂದರೆ ಮಧ್ಯಾಹ್ನ ನಾನು ಬಿರಿಯಾನಿ ಮಾಡೋದ್ರಿಂದ ನನ್ನ ಬಿರಿಯಾನಿ ಈಸ್ ವೆರಿ ಫೇವ್ರೇಟು. ಸ್ವಲ್ಪ ಬ್ಯಾಟಿಂಗ್ ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರನೇ ಇವಾಗ ಇಷ್ಟೇ ಸಾಕು ಅಂದ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ 10:30ಲಿ. ಹೆವಿ ಅಲ್ವಾ ಫ್ರೆಂಡ್ಸ್ ಇದೇನೆ. ಜೋಳದ ಹಿಟ್ಟು ಯಾಕೆ ಮಿಕ್ಸ್ ಮಾಡಿದ್ದೀನಿ ಅಂದರೆ, ನೀವು ಬೇಗ ಸಣ್ಣ ಆಗಬೇಕು ಅಂದರೆ ಬೇಕಾದ್ರೆ ಟ್ರೈ ಮಾಡಿ. ಜೋಳದ ಮುದ್ದೆ, ಜೋಳದ ರೊಟ್ಟಿ ಆ ರೀತಿ ತಿಂತಾ ಬನ್ನಿ, ನಿಜವಾಗ್ಲೂ ಅದು ವೆಯ್ಟ್ ಲಾಸ್ ಮಾಡುತ್ತೆ. ನನಗೂ ಅದು ವರ್ಕ್ ಆಗಿದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಗೋಧಿ ಹಿಟ್ಟೊಳಕ್ಕೆ ಜೋಳದ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಟ್ಟಿಬಿಟ್ಟು ಅದನ್ನು ಸುಟ್ಕೊಂಡಿದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪು ಹಾಕು ಬೇಯಿಸ್ಕೊಂಡು ಕಲಸಿದ್ದೀನಿ ಅದನ್ನು, ಅದಕ್ಕೆ ಆ ಕಲರ್ ಕಾಣಿಸ್ತಾ ಇದೆ. ಪಾಲಕ್ ಚಪಾತಿ ಅಂತನಾದರೂ ಹೇಳ್ಬೋದು, ರೊಟ್ಟಿ ಅಂತನಾದರೂ ಹೇಳ್ಬೋದು. ನಾನು ಅದನ್ನು ಒತ್ತಿಲ್ಲ ಫ್ರೆಂಡ್, ತಟ್ಟಿದ್ದೀನಿ. ತಟ್ಕೊಂಡು ಸುಟ್ಕೊಂಡಿದ್ದೀನಿ. ಇದು ನನ್ನ ಬೆಳಗಿನ ಟಿಫನ್. ಹೇಗಿದೆ ನನ್ನ ಟಿಫನ್? ಚೆನ್ನಾಗಿದೆ ಅಲ್ವಾ? ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಮಧ್ಯಾಹ್ನ ಟಿಫನ್ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮಧ್ಯಾಹ್ನ ನೋಡಿ ಸೂಪರ್ ಹಿಟ್ ಬಿರಿಯಾನಿ, ಒಂದು ಮೊಟ್ಟೆ ಮತ್ತು ಚಿಕನ್ ಆ ಥರ ಕಂಡದ್ದು ನಾನು ತಿನ್ನಲ್ಲ ಫ್ರೆಂಡ್ಸ್, ಹಾಕ್ಕೊಬಿಟ್ಟಿದ್ದೀನಿ, ಬೇರೆ ತಿಂತೀನಿ ನಾನು. ಇಷ್ಟು ಬ್ಯಾಟಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಇದ್ರೊಳಗೆ ಇನ್ನೂ ಸ್ವಲ್ಪ ನನಗೆ ಬಿರಿಯಾನಿ ಅಂದರೆ ಇಷ್ಟ ಅಂತ ನಿಮ್ಮ ಮೊದಲೇ ಹೇಳಿದ್ದೆ, ಆ ವಿಡಿಯೋ ನಾನು ಹಾಕ್ತೀನಿ ನೆಕ್ಸ್ಟು. ಅಲ್ಲಿ ಇದನ್ನು ನೋಡಿ, ಬಿರಿಯಾನಿ ತುಂಬಾ ಸೂಪರಾಗಿ ಚೆನ್ನಾಗಿ ಬಂದಿತ್ತು, ಇಷ್ಟ ಆಗೋಯ್ತು ನನಗೆ. ಸ್ವಲ್ಪ ತಿಂತೀನಿ ಅಂದೋಳು ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿನೇ ಬ್ಯಾಟಿಂಗ್ ಮಾಡಿಬಿಟ್ಟೆ. ಇದೆಲ್ಲ ಹೆವಿ ಆಯಿತು ನನಗೆ. ಇದು ಮಧ್ಯಾಹ್ನ ನಾನು 2:30ಲ್ಲಿ ತಿಂದಿದ್ದು. ಫಸ್ಟ್ ಹಾಗೆ ಸ್ವಲ್ಪ ಒಂದು ಬೌಲ್ ತಿಂದ್ಬಿಟ್ಟೆ, ಆಮೇಲೆ ಪುನಃ ಸಾಂಬಾರಲ್ಲಿ ಒಂದು ಸ್ವಲ್ಪ ತಿಂದೆ, ಒಂದು ಮೊಟ್ಟೆ ತಿಂದೆ, ಚಿಕನ್ ತಿಂದೆ. ಜಾಸ್ತಿ ಆಯಿತು ಫ್ರೆಂಡ್ಸ್ ಬ್ಯಾಟಿಂಗ್, ನಿಜ ಜಾಸ್ತಿ ಆಯಿತು. ಆದರೆ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಮನೇಲಿ ಮಾಡಿದಾಗ ಅದು ತಿನ್ನಲೇಬೇಕು, ಬೇರೆ ಆಪ್ಷನ್ ಇಲ್ಲ. ತಿಂದ್ಬಿಟ್ಟೆ. ಆಮೇಲಂತೂ ನನ್ನ ಮಗನಿದ್ರು ತಿಂದೋದ್ರೆ ಬಿಡಲ್ಲ ಫ್ರೆಂಡ್ಸ್. ತಿನ್ನಮ್ಮ ಇವತ್ತು ಒಂದಿನ, ಆಮೇಲೆ ನಾನು ಹೊಟ್ಟೋಯ್ತೀನಿ, ಆಮೇಲೆ ನೀನೇನು ತಿನ್ನಬೇಡ, ತಿನ್ನಮ್ಮ ಅಂತ ಬಡ್ಕೋತಾನೆ. ಅದಕ್ಕೆ ತಿಂದು ಬಿಟ್ಟಿದ್ದೀನಿ ನಾನು ಚೆನ್ನಾಗಿ. ನಾನು ವೆಯ್ಟ್ ಲಾಸ್ ಕತೆ ಅದು ಏನಾಗಿತ್ತು ಅದನ್ನ ಏನಿದ್ರು ಫ್ರೆಂಡ್ಸ್ ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ, ಪ್ಲೀಸ್ ಲಾಸ್ಟ್ ತನಕ ವೀಡಿಯೋ ನೋಡಿ. ಏನಿದೆ ಅದು ಫ್ರಾಂಪ್ಟಾಗಿ ಹೇಳ್ತೀನಿ, ಫ್ರಾಂಪ್ಟಾಗಿ ಮಾಡ್ತಾ ಇರೋದು ನನ್ನ ವೀಡಿಯೋವು, ಸುಳ್ಳೆಲ್ಲ ಏನು ಹೇಳ್ತಾ ಇಲ್ಲ ನಾನು. ಅದಕ್ಕೆ ಪ್ಲೀಸ್ ಕೊನೆ ತನಕ ವಿಸಿಟ್ ಮಾಡಿ. ವೆಯ್ಟ್ ಗೇನ್ ಆಗಿದ್ದರೂ ತೋರಿಸ್ತೀನಿ, ವೆಯ್ಟ್ ಲಾಸ್ ಆಗಿದ್ದರೂ ನಾನು ನಿಮಗೆ ತೋರಿಸ್ತೀನಿ. ಇದು ನನ್ನ ಮಧ್ಯಾಹ್ನದ ಲಂಚ್. ಬಿರಿಯಾನಿ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಅದು ಬಿರಿಯಾನಿ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ನಾನು. ತಪ್ಪದೆ ನನ್ನ ಚಾನಲಲ್ಲಿ ಬಿರಿಯಾನಿ ವೀಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಅದೇ ಥರ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನನ್ನ ಥರನೇ 1 ಬೌಲ್ ತಿನ್ನೋರು 2 ಬೌಲ್ ತಿನ್ಬಿಡ್ತೀರ. ಯಾರಿಗೆಲ್ಲ ನನ್ನ ಥರ ಬಿರಿಯಾನಿ ಅಂದರೆ ಇಷ್ಟ ಅನ್ನೋರು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ನನಗೆ, ನನಗೂ ಸಹ ಬಿರಿಯಾನಿ ಇಷ್ಟ ಅಂತ. ನಾನೇನು ಹೆವಿ ಮಸಾಲೆ ಹಾಕಲ್ಲ ಫ್ರೆಂಡ್ಸ್, ಲೈಟ್ ಮಸಾಲೆ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದೆ. 3:30ಲಿ ಫ್ರೆಂಡ್ಸ್ ಹಲಸಿನಹಣ್ಣು ಕೂದಿದ್ವಿ, ಅದನ್ನು ಸ್ವಲ್ಪ ಒಂದು 5-6 ಪೀಸ್, 5-6 ಯಾಕೆ ಸ್ವಲ್ಪ 7-8 ತಿಂದ್ಬಿಟ್ಟು ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋದ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗ 3 ಜನನು ಶಾಪಿಂಗೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ನನಗೆ ಸಪೋಟಾ ಜ್ಯೂಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸಪೋಟಾ ಜ್ಯೂಸ್ ಕುಡಿದ್ಬಿಟ್ಟೆ. ನನ್ನ ಮಗ ದಾಳಿಂಬೆ ತಗೊಂಡ, ನಮ್ಮ ಹಸ್ಬೆಂಡ್ ಆ್ಯಪಲ್ ತಗೊಂಡ್ರು. ಅಲ್ಲೂ ಸ್ವಲ್ಪ ಬ್ಯಾಟಿಂಗ್ ಜಾಸ್ತಿನೇ ಆಯಿತು. ಅಲ್ಲಿಂದ ಬಂದು ಇನ್ನೇನು ಬೇಡ, ಆಮ್ಲೆಟ್ ಹಾಕೊಂಡು ತಿಂದ್ಬಿಟ್ಟು 6 ಗಂಟೆಗೆ ಫಿನಿಷ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಆಮ್ಲೆಟ್ ಹಾಕ್ಕೊಂಡೆ 2 ಫ್ರೆಂಡ್ಸ್. ಆಮ್ಲೆಟ್ ಹಾಕ್ಕೊಂಡು ತಿಂದೆ, 2 ಆಮ್ಲೆಟ್ ಹಾಕ್ಕೊಂಡು. ಆಮೇಲೆ ನೆಕ್ಸ್ಟು ಪುನಃ 7-8 ಗಂಟೆಗೆ ಕಬಾಬ್ ಮಾಡಿದೆ ಫ್ರೆಂಡ್ಸ್. ಬೆಳಗ್ಗೆನೇ ಕಬಾಬ್ ಕಲಸಿಟ್ಟಿದ್ದೆ ನಾನು ಮಧ್ಯಾಹ್ನನೇ. ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಕಬಾಬ್ಗೆ ಕಲಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ನ, ಅದನ್ನು 8 ಗಂಟೆಲಿ ಮಾಡಿದೆ ಫ್ರೆಂಡ್ಸ್. ಏನು ಮಾಡಿದ್ರು ನಮ್ಮ ಹಸ್ಬೆಂಡ್ ನನ್ನ ಮಗ ಬಿಡಲೇ ಇಲ್ಲ. ತಿನ್ನಮ್ಮ, ಏನೂ ಆಗೋಲ್ಲ, ತಿನ್ನು, 2 ಏನೂ ಆಗೋಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಒಂದು 3 ಅಂದ್ಬಿಟ್ಟು 4 ಅಂದ್ಬಿಟ್ಟು 5 ಅಂದ್ಬಿಟ್ಟು 6 ಆಗೋಯ್ತು ಫ್ರೆಂಡ್ಸ್. ಸ್ವಲ್ಪ ಎಣ್ಣೆಲಿ ಕರೆದದ್ದು ಅದನ್ನು ತಿಂದ್ಬಿಟ್ಟೆ. ನಾನು ಅಂದ್ಕೊಂಡೆ ನನ್ನ ಡಯಟ್ ಇವತ್ತು ಹೊಗೆ ಆಯಿತು, ಎಲ್ಲ ಹೆವಿ ಜಾಸ್ತಿ ಆಗಿದೆ, ಹೊಟ್ಟೆನೇ ಭಾರ ಅನ್ನಿಸ್ತೈತೆ. ಇವತ್ತು ಕತೆ ಮುಗೀತು, ಡೇ 4 ಅಂತ ಅಂದ್ಕೊಂಡೆ. ಬಟ್ ಇಷ್ಟೆಲ್ಲ ಬ್ಯಾಟಿಂಗ್ ಮಾಡಿ ನಾನು ವೆಯ್ಟ್ ಚೆಕ್ ಮಾಡಿದಾಗ ಎಷ್ಟು ಬಂದಿರ್ಬೋದು ಗೆಸ್ ಮಾಡಿ. ಜಾಸ್ತಿ ಆಗಿರ್ತೀನ ನಾನು ಅಂದ್ಕೊಂಡೆ. ಹಲಸಿನಹಣ್ಣು ವೆಯ್ಟ್ ಗೇನ್ ಆಗುತ್ತೆ ಫ್ರೆಂಡ್ಸ್. ಹಲಸಿನಹಣ್ಣು ಬೇರೆ ತಿಂದ್ಬಿಟ್ಟಿದ್ದೀನಿ, ಕಬಾಬೆಲ್ಲ ತಿಂದ್ಬಿಟ್ಟಿದ್ದೀನಿ, ಅಲ್ಲಿ ಸಕ್ಕರೆ ಹಾಕಿರ್ತಾರೆ, ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟಿದ್ದೀನಿ ಏನೋ ಅಂತ.
ಬಟ್ ಅಷ್ಟೆಲ್ಲ ಬಂದಿದ್ರು ನಾನು ವೆಯ್ಟ್ ಅತಿ ಏನು ಹೆಚ್ಚಾಗಿಲ್ಲ ಫ್ರೆಂಡ್ಸ್, ಎಷ್ಟಿದ್ದೆ ಅಷ್ಟೇ ಇದ್ದೀನಿ. ಅದೆಷ್ಟು ಅಂತ ಈಗ ಲಾಸ್ಟಲ್ಲಿ ತೋರಿಸ್ತೀನಿ, ನೋಡೋರಂತೆ. ಅಲ್ಲಿ ಲಾಸ್ಟ್ ತನಕ ನೀವು ವೀಡಿಯೋ ನೋಡೋಲ್ಲ, ಅದಕ್ಕೆ ಲಾಸ್ಟಲ್ಲಿ ತೋರಿಸ್ತೀನಿ. ಎಂದಿನಂತೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ವಿಸಿಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೂ ಹಾಯ್ ಅಂತ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಸಬ್ಸ್ಕ್ರೈಬ್ ಆಗ್ತೀನಿ. ಆಗಿಬಿಟ್ಟು ಫ್ರೆಂಡ್ಸ್, ಕೆಲವರು ಏನು ಗೊತ್ತಾ, ಈಗ ಸಬ್ಸ್ಕ್ರೈಬ್ ಆಗಿಬಿಡ್ತಾರೆ, ಒಂದು ವಾರ 3 ದಿನ ಬಿಟ್ಕೊಂಡು ಅದನ್ನು ಸಬ್ಸ್ಕ್ರೈಬ್ ತೆಗ್ಬಿಡ್ತಾರೆ. ದಯವಿಟ್ಟು ಆ ರೀತಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಒಂದು ಸಲ ನಾವು ಮಾತು ಕೊಟ್ಟ ಮೇಲೆ ಅದ್ರ ಪ್ರಕಾರ ನಡ್ಕೋಬೇಕು. ನಾನು ಒಂದು ಸಲ ನಿಮಗೆ ಸಬ್ಸ್ಕ್ರೈಬ್ ಆಯ್ತೀನಿ ಅಂದಮೇಲೆ ಖಂಡಿತ ಸಬ್ಸ್ಕ್ರೈಬ್ ಆಗೇ ಆಗ್ತೀನಿ. ಮೇಲೊಬ್ಬ ನೋಡ್ತಾ ಇರ್ತಾರೆ ಫ್ರೆಂಡ್ಸ್, ಅವ್ರಿಗೆ ನಾವು ಕರೆಕ್ಟಾಗಿರಬೇಕು. ಮುಂದೆ ಕೊಟ್ಬಿಟ್ಟು ಹಿಂದೆ ಕಿತ್ಕೋಬಾರ್ದು. ನಾನು ಸಬ್ಸ್ಕ್ರೈಬು ಆಗ್ತೀನಿ, ನಿಮ್ಮ ವೀಡಿಯೋ ವಿಸಿಟು ಮಾಡ್ತೀನಿ. ಆ ರೀತಿ ಎಲ್ಲ ನಾನು ಮಾಡಲ್ಲ, ಯಾಕಂದರೆ ನನಗೆ ಆ ರೀತಿ ಆಯಿತು ಒಂದೆರಡು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯೂಟ್ಯೂಬ್ ಮಾಡೋರ ಕಷ್ಟ ಏನು ಅಂತ ನನಗೆ ಗೊತ್ತು. ಮನೆ ಕೆಲಸ ಮಾಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಎಡಿಟ್ ಮಾಡ್ಕೊಂಡು, ಅದಕ್ಕಾಗೆ ಟೈಮ್ ಕೊಟ್ಕೊಂಡು ಮಾಡಬೇಕು. ಹಾಯ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ. ನೀವು ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಡೇ 4ಅಲ್ಲಿ ಫ್ರೆಂಡ್ಸ್, ನಾನು 63,900 100 ಗ್ರಾಮ್ ಜಾಸ್ತಿ ಆಗಿದ್ದೀನಿ. 800 ಇದ್ದೆ, ಈಗ 900 ಆಗಿದ್ದೀನಿ. ನಾಳೆ ಸರಿ ಮಾಡ್ಕೋತೀನಿ. ಇಷ್ಟ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.